ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 2ನೆಯ ಅಧ್ಯಾಯದ 4ನೆಯ ಮಂತ್ರವನ್ನು ಗಮನಿಸೋಣ. ವೀತಿಹೋತ್ರಂ ಎಂಬ ಈ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ, ಅಗ್ನಿ ದೇವತೆ, ನಿಚ್ರತ್ ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ. ಈಗ ಅಗ್ನಿ ಶಬ್ದದಿಂದ ಉಕ್ತವಾದ 2 ಅರ್ಥಗಳನ್ನು ಈ ಮುಂದಿನ ಮಂತ್ರವು ಪ್ರತಿಪಾದಿಸುತ್ತದೆ. वीतिहोत्रं त्वाकवेद्युमन्दग्मुषमिधीमहि अग्ने बृहन्तमध्वरे. ವೀತಿಹೋತ್ರಂ, ಅಗ್ನಿಹೋತ್ರ ಮುಂತಾದ ಯಜ್ಞಗಳನ್ನು ಚೆನ್ನಾಗಿ ತಿಳಿಸಿಕೊಟ್ಟಂತಹ ಈಶ್ವರನನ್ನು, ಅಥವಾ ಸುಖಪ್ರಾಪ್ತಿಗೆ ಕಾರಣವಾದ ಅಗ್ನಿಹೋತ್ರ ಮುಂತಾದ ಯಜ್ಞಕ್ರಿಯೆಗಳನ್ನು ಉಂಟು ಮಾಡಿದ ಈಶ್ವರನನ್ನು, ಅಥವಾ ಸುಖಪ್ರಾಪ್ತಿಗೆ ಕಾರಣವಾದ ಅಗ್ನಿಹೋತ್ರಾದಿ ಯಜ್ಞಕ್ರಿಯೆಗಳಿಗೆ ಸಾಧನವಾದ ಭೌತಿಕ ಅಗ್ನಿಯನ್ನು, ತ್ವ ಅಂತಹ ಈಶ್ವರನಾದ ನಿನ್ನನ್ನು ಅಥವಾ ಅಗ್ನಿಯನ್ನು, ಕವೇ ಕ್ರಾಂತದರ್ಶಿಯಾದ ಸರ್ವಜ್ಞ ಪರಮೇಶ್ವರನೇ ಅಥವಾ ಸರ್ವ ಪದಾರ್ಥಗಳನ್ನು ವ್ಯಾಪಿಸುವ ಶಕ್ತಿಯುಳ್ಳ ಅಗ್ನಿಯೇ, ದ್ಯುಮಂತಂ ವಿಪುಲವಾದ ಪ್ರಕಾಶವುಳ್ಳ ಈಶ್ವರನನ್ನು ಅಥವಾ ಲೌಕಿಕ ಅಗ್ನಿಯನ್ನು ಸಮಿಧೀಮಹಿ ಹೃದಯದಲ್ಲಿ ಪ್ರದೀಪ್ತಗೊಳಿಸೋಣ, ಅಥವಾ ಯಜ್ಞವೇದಿಯಲ್ಲಿ ಚೆನ್ನಾಗಿ ಪ್ರಜ್ವಲಿತಗೊಳಿಸೋಣ. ಅಗ್ನೇ, ಜ್ಞಾನ ಸ್ವರೂಪನಾದ ಈಶ್ವರನೇ ಅಥವಾ ಜ್ಞಾನ ಪ್ರಾಪ್ತಿ ಸಾಧನವಾದ ಲೌಕಿಕ ಅಗ್ನಿಯೇ, ಬೃಹಂತಂ ಎಲ್ಲರಿಗೂ ಮಹಾ ಸುಖ ಸಮೃದ್ಧಿಯನ್ನು ಉಂಟು ಮಾಡುವ ಈಶ್ವರನನ್ನು ಅಥವಾ ಮಹಾ ಕಾರ್ಯಗಳನ್ನು ಸಾಧಿಸಲು ಸಾಧನವಾದ ಲೌಕಿಕ ಅಗ್ನಿಯನ್ನು ಅಧ್ವರೇ ಮಿತ್ರ ಭಾವದಲ್ಲಿ ಅಥವಾ ಹಿಂಸಾರಹಿತವಾದ ಯಜ್ಞದಲ್ಲಿ ಪ್ರಜ್ವಲಿತಗೊಳಿಸೋಣ. ಹೀಗೆ ಈ ಮಂತ್ರವು ಅಗ್ನಿ ಶಬ್ದದಿಂದ ಉಕ್ತವಾದ 2 ಅರ್ಥಗಳನ್ನು ತಿಳಿಸುತ್ತಾ ಅದರ ಭಾವಾರ್ಥವು ಹೀಗಿರುವುದು. ಕ್ರಿಯೆಯ ಸಾಧನಗಳು, ಕ್ರಿಯೆಯಿಂದ ಸಾಧಿಸಲ್ಪಡತಕ್ಕವುಗಳು ಆದ ಸಮಸ್ತ ವಸ್ತುಗಳನ್ನು ಪರಮೇಶ್ವರನೇ ರಚಿಸಿ ಅವನೇ ಧಾರಣೆ ಮಾಡಿದ್ದಾನೆ. ಮನುಷ್ಯರು ಅವುಗಳ ಗುಣಜ್ಞಾನವನ್ನು ಪಡೆದು ಕ್ರಿಯಾನುಷ್ಠಾನದಿಂದ ಅವುಗಳ ಮೂಲಕ ಬಹುವಿಧವಾದ ಉಪಕಾರಗಳನ್ನು ಪಡೆಯಬೇಕು. ಇಲ್ಲಿ ಜೊತೆಯಾಗಿ ಪರಮೇಶ್ವರನನ್ನು ಹಾಗೂ ಲೌಕಿಕ ಅಗ್ನಿಯನ್ನು ಕುರಿತು ಈ ಮಂತ್ರವು ಹೇಳುತ್ತದೆ. ಯಾವ ರೀತಿ ಲೌಕಿಕ ಅಗ್ನಿಯನ್ನು ಯಜ್ಞವೇದಿಯಲ್ಲಿ ಪ್ರಜ್ವಲಿತಗೊಳಿಸಿ ತನ್ಮೂಲಕ ನಾವು ಸುಖ ಸಮೃದ್ಧಿಯನ್ನು ಪಡೆಯುತ್ತೇವೆಯೋ, ಅದೇ ರೀತಿಯಾಗಿ ಜ್ಞಾನದ ಮೂಲಕ ಹೃದಯದಲ್ಲಿ ಈಶ್ವರನನ್ನು ಪ್ರದೀಪ್ತಗೊಳಿಸಿ ತನ್ಮೂಲಕವೂ ನಾವು ಸುಖ ಸಮೃದ್ಧಿಯನ್ನು ಪಡೆಯಬಹುದು ಎಂದು ಇಲ್ಲಿ ಅಗ್ನಿ ಎಂಬ ಏಕಮಾತ್ರ ಶಬ್ದವನ್ನೇ ಲೌಕಿಕ ಅಗ್ನಿಗೂ ಹಾಗೂ ಪರಮೇಶ್ವರನಿಗೂ ಇಬ್ಬರಿಗೂ ಅನ್ವಯಿಸಿ ತಿಳಿಸಲಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.